ಅಲ್ಲ ಅವ್ನು ಸಣ್ಣಕ್ತಿ ಬಲ್ ಮುನ್ನಕಕ್ಕನ ಹೋಗು. ಹಂಗಾರೆ ಏನು ಅಣ್ಣ ತಂಗಿ ಜೊತೆ ಕುಟ್ಟೆ ಇಲ್ವತ್ತ ನನ್ನ ಮಗ ಅವನು? ಆ ತಂಗಿ ಅವಳಲ್ಲ, ಗೊತ್ತಾಯ್ಕಿಲ್ವಾ? ನಾನು ಒಬ್ಳು ತಂಗಿ ಕೊಟ್ಟು ಹುಟ್ಟಿರೋಳು ನಾನು ಅನ್ನೋದನ್ನ ಅರ್ಥ ಮಾಡ್ಕೊಬೇಕಾನೆ. ಅವ್ನು ಬಾಯಲ್ಲಿ ಮುನ್ನಕನ ನೋಡು ಹೆಂಗು ಹೊಡೆದು ಬಿಡ್ತು ಕಳ್ಸೋನೆ ಅಂದ್ಬಿಟ್ಟು ತೊಡಗಲ್ ನನ್ನ ಮಗ. ಈ ಪುಣ್ಯಾತ್ಮ ಎಲ್ರಕ್ಕಿಂತ ಹೆಚ್ಚು ಸುಮ್ಮನಿರು. ನಾನು ಹಂಗೂ ಬಡ್ಕೊಂಡೆ ಮಗ, ಹಂಗೂ ಬಡ್ಕೊಂಡೆ ನಾನು. ಫೋನ್ ಮಾಡ್ಬಿಡ ನೀನು, ಅವ್ನು ಸರಿಯಿಲ್ಲ ಮೊದಲೆಯ ಸುಮ್ಮನಿರು. ನಾನು ಮಾಡ್ತೀನಿ ಅಂದರೆ ಪಕ್ಕಕ್ಕೆ ಕುತ್ಕೊಬಿಟ್ನಲ್ಲ ಅವನು. ತೊಡಗಲ್ ಬಾಯಿ ಮುನ್ನಾಕ ಹೋಗು. ಈ ಮುಂಡೆ ಮಕ್ಳು ಕೊಟ್ಟೆಲ್ಲ ಯಾವ ಮುಂಡೆ ಹೊಡೆದಾಡಿ ಸತ್ತಾರ. ನಾನು ಹೇಳ್ದೆ ಮಗ ಬೇಡ, ಯಾಕೆ ಮಾಡಿಯೇ ಸುಮ್ಕಿರು ಮಾಡಬೇಡ. ಮೊದಲೇ ಅವ್ನು ಸರಿಯಿಲ್ಲ, ತಿರ್ಗಾ ಮಾಡಿಬಿಟ್ಟು ಇದು ಮಾಡ್ಕೊಬೇಡ ಸುಮ್ಮನಿರು ಮರಯ್ಯ ಅಂತ ಅಷ್ಟು ಭಾಗ್ಯದಿಂದ ಹೇಳಿದ್ರು ಒಳಗೆ ಕುಣಿದ್ಬಿಟ್ಟು ಇವತ್ತು ಈ ಥರ ಮಾಡ್ಬಿಟ್ನಲ್ಲ. ಹೆಂಗೆ ಮಾಡ್ಬೇಕು ಹಿಂಗಾದ್ರೆ ಏನು ಗೊತ್ತಾಗಕ್ಕಿಲ್ವ? ಬುದ್ಧಿ ಇಲ್ವ ಒಂಚೂರು ಮನ್ಸಂಗೆ? ಥೂ ಯಪ್ಪ ದೇವರೇ ಭಗವಂತ, ಅದೇನಪ್ಪ ಅದೇನು ಬುದ್ಧಿಯೋ ಅದೇನು ಕಲ್ತಿದ್ದದೋ. ನಮಗಂತೂ ಏನಂದ್ರೆ ಏನು ಅರ್ಥ ಆಗಿಲ್ಲ ತಗೆ, ಏನತ್ತಾಗೆ. ಮಲ್ಲಗರು ಬಂದೋಗ ಹಿಂಗೆ ಆಡ್ತಾರಲ್ಲ ಕೆಂಪಕ್ಕದರಿಗೆ, ಹಿಂಗೆ ಆಡ್ತಾರಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟು ನನಗಂತೂ ಮನೆ ಒಳಗೆ ನೆಮ್ಮದಿ ಕೊಡೋಕ್ಕಿಲ್ಲ ಕಣಕ್ಕ. ಯಾರು ಕೊಟ್ಟು ಮಾತಾಡಕ್ಕೆ ಬಿಡೋಕ್ಕಿಲ್ಲ. ಯಾರು ಕೊಟ್ಟು ಮಾತಾಡಲಿ ಅಲ್ಲೇ ಕತೆ ಕಟ್ತಾರೆ. ಯಾರು ನಮ್ಮ ಬೀದಿಲಿ ಯಾರು ನನ್ನ ಮಾತಾಡ್ಸೋಕೆ ಎದುರ್ಕತ್ತಾರೆ. ಹೆಂಗಸ್ರುಗಳು ಮಾತಾಡಿದ್ರೆ ಹೆಂಗಸ್ರುಗಳು ಚಾಡಿಯ ಕೊಡ್ತಾರೆ ಅಂತ ಅವ್ರಿಗೂ ಬೈತಾನೆ. ಹಿಂಗಾದ್ರೆ ಹೆಂಗೆ ಮಾಡೋದು? ಅದಕ್ಕೆ ನಾವು ಮಾಡೋದೇ ಸುಮ್ಮನಿರು, ಹೊಳಬೇಡ ಯಾಕತ್ತೀಯೇ ಬರಲಿ ಸುಮ್ಕಿರು. ನಾಲ್ಕು ದಿವಸ ತಿಕ್ಕ ಬತ್ತಿದ್ರೆ ಒಟ್ಕೆಲ್ದಾನೆ ಗೊತ್ತಾಯ್ತದೆ. ಸುಮ್ಕಿರಿಗ ನೀನು ತಲೆಗೆಡ್ಸ್ಕೊಬೇಡ, ಹೋಗ್ಬೇಡ ನೀನು, ಹೋಗ್ಬೇಡಕ್ಕಂದ್ರತ್ ನೀನು ಸತಾಯಿಸ ನನ್ನ ಮಗನ. ಫೋನ್ ಮಾಡಿದ್ನ ನಿನ್ನ ಮಗ? ಮಾಡಿಲ್ಲ. ಸುಮ್ಮನೆ ಅವನು ಕೆಲಸ ಮಾಡೋನ್ಗೆ ಅಲ್ಲಿ ಅವ್ನು ಟೆನ್ಷನ್ ಕೊಡ್ಬೇಕಲ್ಲ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಅವನಾಗ ಅವ್ನು ಮಾಡ್ಬೇಕಾರೆ ಹೇಳೋಕ್ಕಾಯ್ತದೆ ಅಂದ್ಬಿಟ್ಟು ಸುಮ್ಕಿರು. ಗ್ಯಾರ ಬೇಕು ದೇಶ ಬಿಟ್ಟಿದ್ದ ಮೈದನ್ನ ಮಗನ ಕಳ್ಸಿವಿ ನಾವು. ಇಲ್ಲಿ ಕಾದಾಡ್ಕೊಂಡು ಬೂದಿ ಉಯ್ಕೊಂಡ್ರೆ ಆದ ಮನೇಲಿ ಅನ್ಕೊಂಡು ಅವೈದ ಕೆಲಸ ಮಾಡಿ ಸಂಪಾದನೆ ಮಾಡಿ ಕೊಡ್ತದಲ್ಲ. ಇವನ್ಗೆ ಏನು ರೋಗ ಬಂದಿರೋದು ಕುತ್ಕೊಂಡು ತಿನ್ನಕ್ಕೆ ನಾವು ಓದ್ಕೊಂಡಿದ್ದದ. ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿದ್ನಲ್ಲ. ನನ್ನ ಮಗಂದು ಯಾವಾಗಲೂ ಹಂಗೆ ಸುಮ್ಕಿರಿ, ಯಾವಾಗಲೂ ಹಂಗೆ ಕತೆ. ಏನು ಈಗೇನು ಹೊಸ್ತಲ್ಲ ಇವ್ನು ಕತೆ. ಅವನು ಆಗ್ಲಿಂದ ಹಂಗೆ ಕೆಂಪಕ್ಕ ನಾನು ಸಹಿಸ್ಕೊಂಡು ಬಂದೆ. ನಾನು ಸಹಿಸಿದಷ್ಟು ಇವನು ಜಾಸ್ತಿ ಮಾಡ್ತಾನೆ. ಅದೇ ನೀನು ಮಾಡಿದ ತಪ್ಪು. ಮತ್ತೆ ನೀನು ಸಹಿಸ್ಕೊತಾಳೆ, ನಾನು ಇರ್ತೀಯ ಅಡ್ಜಸ್ಟ್ ಮಾಡ್ಕೊತಾಳೆ ಅನ್ಕೊಂಡು ಹಂಗೆ ಆಡ್ತಾನೆ. ಎಂತ ನನ್ನ ಮಗ ಇರ್ಬೇಕು ಹೇಳೋ. ಮತ್ತೆ ಸಣ್ಣ ಮುಂಡೆವು ಕನ್ಬ, ಸಣ್ಣ ಹೆಕ್ತೇವು, ಇನ್ನು ಸಣ್ಣ ಹೆಕ್ತೇವು ದೊಡ್ಡ ಹೆಕ್ತೇವು ಬುದ್ಧಿ ಕಲ್ತಾವ. ನೀನು ಬೇಜಾರು ಮಾಡ್ಕೊಂಡು ಸುಮ್ಕಿರು. ನಡಿ ಹೋಗು, ಕೈ ಕಾಲು ಮಕ್ಕ ತೊಳ್ಕೊ ಊಟ ಗೀಟ ಮಾಡೋಗು. ಓ ಯಾವಾಗ ಬಂದ್ರ ರತ್ನಿ? ಈಗ ಬಂದೇಣ. ಚೆನ್ನಾಗಿದ್ಯಾಣ? ಚೆನ್ನಾಗಿ. ಯಾಕೆ ಸಪ್ಕಿದೀಯೇ? ನಿನ್ನಿಂದ ಕಣಪ್ಪ. ಅವತ್ತು ಪಾರ್ಟಿ ಮಾಡಕ್ಕೆ ಹೇಳ್ಬಿಟ್ಟು ಫೋನ್ ಮಾಡಿ ನಾನು ಮಾಡ್ತಿದ್ದೆ ತಾನೆ ಎಲ್ರಿಗೂ. ನಾಲ್ಕರಂತೆ ನಾನು ಫೋನ್ ಮಾಡ್ತಿದ್ನಲ್ಲ, ನಿನಗೆ ಯಾಕೆ ಬೇಕಾಗಿತ್ತವೆಲ್ಲ? ಸುಮ್ಮನೆ ಕುತ್ಕೋಬೇಕು ತಾನೆ. ನೀನು ಯಾಕೆ ಫೋನ್ ಮಾಡಕ್ಕೆ ಹೋದೆ? ಅಲ್ಲ ಕಲೆ, ನಾನು ನಿನ್ನ ಕಾಣ್ದಂಗೆ ಮರೆಯಲ್ಲಿ ಹೋಗಿ ಫೋನ್ ಮಾಡಕ್ಕೆ ಹೋಗಿದ್ದ. ನಿನ್ನ ಮುಂದ್ಗಡೆ ಮಾಡಿದ್ದು ಕಣಪ್ಪ. ನನ್ನ ಮುಂದ್ಗಡೆ ನೀನು ಫೋನ್ ಮಾಡಿದೆ ಒಪ್ಕೋತೀನಿ. ನಾನು ಏನು ಮಾತಾಡಕ್ಕಿಲ್ಲ ಆಯ್ತಾ. ನನಗೆ ಗೊತ್ತು ನೀವೇನು ಅಣ್ಣ ತಂಗಿ ಸಂಬಂಧ ಅನ್ನೋದು. ನನ್ನ ಮಗನ ಗೊತ್ತಾಗಬೇಕಾರೆ ವಾರ್ತ್ ಕಳ್ಸೋಣ ಕಣ್ಮರಿಯ. ವಾಡ್ದಿ ಮಕ್ಕ ಮುಸುಳಿ ನೋಡ್ದಂಗೆ ಹೆಂಗೆ ವಾರ್ತ್ ಕಳ್ಸೋಣ ನೋಡಲಿ. ತಿಕ್ಕ ಕಡ್ದಂತ ಬಡ್ಡಿದಂಗೆ ಅವನಿಗೆ ಪರವಾಗಿಲ್ಲ, ಸುಮಾರಾಗೆ ಬುದ್ಧಿ ಕಲ್ತಾನೆ. ಅದೇ ಕೊಡ್ತಾನಂತೆ. ಏನಂತೆ ಅವನಿಗೆ? ಏನು ತಿಕ್ಕಲ್ ರೋಗ ಅಂತ? ತಿಕ್ಕಲ್ ರೋಗ ಬಂದಿರೋದಕ್ಕೆ ಆಡ್ತಾರದವನು. ತಿಕ್ಕಲ್ ಹೊತ್ಕೊಂಡಿರೋದಕ್ಕೆ ತಿಕ್ಕಲ್ ನನ್ನ ಮಗ. ಒಳ್ಳೆ ಸರಿಯಾದ ಬಡ್ಡಿ ಅದಕ್ಕಂತ ಹಾಕು. ದರ್ದ್ರ ಬಡ್ಡಿ ಇದ್ನೇನ ಏನು ಗೊತ್ತಾಗಕ್ಕಿಲ್ವಾ? ಯಾಕೆ ಓಡಿಸ್ಕೊಂಡೆ ನೀನು? ಫೋನ್ ಮಾಡಕ್ಕಾಯ್ತಿತ್ತು ಅಲ್ಲೇ ಇತ್ಕೊಂಡು. ಅಯ್ಯೋ ಜನಗಳೆಲ್ಲ ನೋಡಂಗೆ ಬೀದಿಲೆ ಮರ ಮರುದಿ ಕಳಿತಾನೆ. ಸುಮ್ಮನಿರೋಣ ಬೇಡ. ದರ್ದ್ರ ಮುಂಡೆ ಮಗನಿಂದ ನಾನು ನೆಮ್ಮದಿ ಕೊಡೋಕ್ಕಿಲ್ಲ ಕಣ. ಸಣ್ಣ ಪುಟ್ಟ ವಿಷಯಕ್ಕೂ ಹಿಂಗೆ ಬಡಿಕೆ ಅಂತಾನೆ ಬರೋದೆಯಾ? ಇಷ್ಟೆಲ್ಲ ಮಾಡ್ತಾನೆ ನನ್ನ ಮಗ. ಅಯ್ಯೋ ಅಮ್ಮ ನೀವು ಚೆನ್ನಾಗಿರ್ತಮ್ಮ, ನೀವು ಅಪ್ಪನ ಕೂಡ ಜಗಳ ಆಡ್ಬೇಕಮ್ಮ, ನೀವಿಬ್ರು ಚೆನ್ನಾಗಿರೋ ನನಗೆ ಅಷ್ಟೇ ಸಾಕು ಅಂದ್ಬಿಟ್ಟು ಒಯ್ದ ದಿಸಕ್ಕೊಂದ್ಸತಿ ಫೋನ್ ಮಾಡ್ತದೆ. ದಿಸಕ್ಕೊಂದ್ಸತಿ ಅವನಿಗೂ ಹೇಳ್ತದೆ, ಅಪ್ಪ ಚೆನ್ನಾಗಿರಪ್ಪ, ಆಗೆಲ್ಲ ಕಷ್ಟಪಟ್ಟಿದ್ದೀರಿ, ಈಗ ನೆಮ್ಮದಿಯಾಗಿರಪ್ಪ ಅಂತ. ಈ ತೊಡಗ ನನ್ನ ಮಗನಿಗೆ ಅವೆಲ್ಲನೂ ಯಾಕೆ ಹೇಳೋದು? ನನ್ನ ಮಗ ಅನ್ನೋದನ್ನ ಒಂದು ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ. ಹಿಂಗೆ ಹೊಟ್ಟೆ ಉರ್ಸಿದ್ರೆ ಹೆಂಗಣ ಮಾಡೋದು? ಹೆಂಗೆ ಮಾಡೋದು ಹೇಳ್ಕೆಂಪಗ ನೀನೇ? ಕಾಣಕದವ ಅದು ಹೆಂಗೆ ಮಾಡೋದು ಮುಟ್ಟೋದು? ಇಂಥ ಜನಗಳ ಮಧ್ಯದಲ್ಲಿ ಮಾಡೋದೇ. ಅದ ಸಂಬಂಧಗಳು ಬೆಲೆನೇ ಇಲ್ವ? ಹಂಗಾರೆ ಇಲ್ವಪ್ಪ ನನ್ನ ಮಗನೇನೆ. ಫೋನ್ಗೆ ಮಾಡ್ತಾರ ಕೊಡಿಗ ಉಗ್ದು ಉಪ್ಪಾಕ್ತೀನಿ ಚೆನ್ನಾಗಿ. ಹೆಂಗೆ ಉಗಿತೀನಿ ಅಂತ ನನ್ನ ಮಗನಿಗೆ ಲೋಪ ನನ್ನ ಮಗನೇನ. ಅಲ್ಲ ಪರವಾಗಿಲ್ಲ, ಸುಮಾರಾಗಿ ಬುದ್ಧಿ ಕಲ್ತಾನೆ. ಏನು ಕಂಡಿದ್ದಿಲ್ಲ ಅಂತ ಕತ್ಲು ಪಟ್ಟಿ ಇಟ್ಕೋಬೇಕಾಗಿತ್ತೀನೋ, ಬಿಡ್ಬೇಡ್ದಾಗಿತ್ತು. ಕಂಡಿರೋ ತೋರ್ಸು ನನ್ನ ಮಗನ. ನಿನ್ನ ಬುಡಕಿಲ್ಲ ಇಲ್ಲ ಅಂದ್ರೆ ಅಂದ್ಬಿಟ್ಟು ಚೆಂದಾಗಿ ಹಿಡ್ಕೊಂಡು ಕತ್ಲು ಪಟ್ಟಿ ಎಳ್ದಾಡಿದ್ರೆ ಗೊತ್ತಾಗೋದು. ಉಗ್ದೆ ಕನಕ ಉಗ್ದೆ ಎಷ್ಟು ಉಗುರ್ತಾನೆ. ಮಾನ ಮರುವದಿದ್ದಕ್ಕೆ ಅವ್ನಿಗೆ ಎಷ್ಟು ಉಗಿದ್ರು ಮಾನ ಮರುವದಿ ಅನ್ನೋದೇ ಇಲ್ಲ ಅವ್ನಿಗೆ. ತು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡ್ತದೆ ಕಣ್ ಕೆಂಪಕ್ಕ. ನಿಜವಾಗ್ಲೂ ಒಂದೊಂದ್ಸತಿ ಸಕ್ಕತ್ ಬೇಜಾರಾಗೋಯ್ತಂತ ಹಂಗಂತವೆ. ಏನು ಕತೆ ಏನತ್ತಾಗೆ, ಏನಾನೆ ಬರ್ತದಿದ್ದಾವ ಏನತ್ತಾಗೆ, ನೆಮ್ಮದಿ ಅನ್ನೋದೇ ಇಲ್ಲ ಅತ್ತಾಗೆ. ಒಂದೊಂದ್ಸತಿ ಬೇಜಾರಾಗೋಯ್ತದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಕ್ಕಿಲ್ಲ. ಬರ್ಲಿ ಹೋಗ ಬಡ್ಡಿ ನಡ ಮುಟ್ಟು ಕಳಿಸ್ತೀನಿ. ಹೋಗ್ಬೇಡ ನೀನು, ಹೋಗ್ಬೇಡಕ್ಕ ರತ್ನ. ಅಲ್ಲ ಅವತ್ತು ಮನೇಲಿ ತಿರ್ತಿ ಇವತ್ತು ಹೊಟ್ಟೆಡಿಯಕ್ಕಿಲ್ವಾ ಹೇಳು? ಹೋಗಿ ತಲೆಗೆಡ್ಸ್ಕೊಬೇಡ. ಅದು ಏನಾದ್ರು ಆಗಲಿ ನೋಡ್ತೀನಿ ನಾನು. ಆ ಬಡ್ಡಿ ಕೈ ಕಾಲು ತೆಗಿತೀನಿ.
ದರ್ದ್ರ ಬಡ್ಡೆ ನೀನ ಹೋಗ್ಬೇಡಕ್ಕಂತ ನೀನು ಅವನಾಗ ಅವ್ನು ಬಂದು ಕಾಲು ಬೀಳಗಂಟು ಹೋಗ್ಬೇಡ ನೀನು ಎಲ್ಲನ ಸಹಿಸ್ಕೊಂಡು ಇರೋದಕ್ಕೆ ಬಡ್ಡೆದಂಗೆ ಹೆಚ್ಕೊಂಡಿರೋದು ನಿಮ್ಮ ಕೆಂಪಕ್ಕಾಯ್ತಿಲ್ವವ ನಾನೇನು ಮಾತಾಡ್ದೆ ನಿನ್ನ ಕುಟ್ಟೆ ಮಕರ ಬಡಿಯ ಅಲ್ಲ ಬಡ್ಡೆದನ್ಗೆ ಏನು ಬುದ್ಧಿ ಬೇಡವ ಅವನಿಗೆ ಲೋಪರ್ ಬಡ್ಡೆ ನೀನ ಅಯ್ಯೋ ಸುಮ್ಮನಿರೋಣ ಪಪ್ಪ ಮುಂಡೆ ಮಗ ಮಾತಾಡ್ತಾನೆ ಎಲ್ಲಿ ಬಿಲ್ ನಾಲ್ಗೆ ಅಂತ ಎತ್ತಕ್ಕೆ ಒಳ್ಳಿಸ್ತಾನೆ ಅಂದ್ಬಿಟ್ಟು ಪಪ್ಪ ನೀನಾಗಿ ಬೇಜಾರು ಮಾಡ್ಕೊಂಡಿ ಪಪ್ಪ ಇಲ್ಲಿ ಗೊತ್ತಾಯ್ಕಿಲ್ಲ ಮಗ ಏನು ಯಾರಿಗೆ ಹೆಂಗೆ ಮಾತಾಡಬೇಕು ಏನು ಎಂತೋರ ತಿಳುವಳಿಕೆ ಬೇಡವ ಬಡ್ಡೆದನ್ಗೆ ಏನು ಅವನೇ ಸರಿಯಾಗಿ ಮಾತು ಕಲ್ತಿರೋನು ದರ್ದ್ರ ಬಡ್ಡೆದವನು ಬರೀ ಉದ್ದಿರೋದಕ್ಕೂ ಬರೀ ಅವ್ನು ಇದೇ ಆಗೋಯ್ತಲ್ಲ ರಾಗ್ಲೆ ರಾಮಾಯಣ ಬೆಂಕಿ ಅಕ್ಕ ಲೋಪರ್ ಬಡ್ಡೆವೇನ ಅಲ್ಲ ಅದೇನು ಗೊತ್ತಾಯ್ಕಿಲ್ವಾ ನನ್ನ ಮಗನಿಗೆ ಹೋಗು ತಲೆಗೆಡ್ಸ್ಕೊಬೇಡ ಎದಳ್ ಮ್ಯಾಕೆ ಎದ್ದು ಕೈ ತಗೋ ಊಟ ಗೀಟ ಮಾಡ ನೋಡಿ ರಶ್ಮಿ ವಾ ಊಟ ಇಕ್ಕೊಡು ಆಂಟಿಗೆ ಇಲ್ಲದೆಲ್ಲ ತಗೋದ್ಲು ಎಲ್ಲೋ ಹಳೆ ಮನೆ ಹೋದ್ಲೇನು ಇಲ್ಲ ತಕ ಅಂತಾನೆ ಇಲ್ಲ ಅವಳು ಇತ್ಕೋಗಳೆ ಮಗಳ ಮನೆಗೆ ನವ್ವೆ ಮನೆಗೆ ಹೋಗಳೆ ಹಂಗೂ ಬರ್ಬೇಡ್ದು ಅನ್ಕೊಂಡೆ ಕೆಂಪಕ್ಕ ನಿಜವಾಗ್ಲೂ ಬರ್ಬೇಡ್ದು ಕಷ್ಟ ಸುಖ ಇರೋದ ಅನ್ಕೊಂಡೆ ಬೀದಿಲಿಂತ ಹೊಡೆದ್ಬಿಟ್ಟು ಬಾಕ್ಲಾಕೊಂಡು ಹೋದ ಬೀಗ ಹಾಕೊಂಡು ಅದಕ್ಕೆ ಇನ್ನೆಷ್ಟೊತ್ತು ಗಂಟೆ ಅಲ್ಲಿ ಇರಕ್ಕಾದದು ಅಂದ್ಬಿಟ್ಟಂಗೆ ಬಂದೆ ರತ್ನಿ ಯಾರು ಬರ್ಬೇಡ ಅಂತ ಹೇಳಿದಾರೆ ನಿನ್ನ ಇರು ಹೋಗ್ಬೇಡ ನಾನು ನಿಂತು ಮದುವೆ ಮಾಡಿರೋದ ನನ್ನ ಮಗ ಬರಲಿ ಅವನು ಏನು ಕಂಡಿದಾರೆ ತೋರಗಂಟ ಕಳ್ಸಕ್ಕಿರೋದಾರ ವಯಸ್ಸತಿ ನೀನು ಒಯ್ತೀನಿ ಗೀತೀನಿ ಅನ್ಬೇಡ ಅದೆಷ್ಟು ದಿವಸ ಆದದ್ದು ಯಾವಾಗ ಬಂದರೂ ಬರಲಿ ನಿನ್ನ ಮಗ ದುಡ್ಡು ಕಾಸ ಹಾಕ್ಬೇಡ ಅಂತ ಹೇಳು ದುಡ್ಡು ಕಾಸು ಬಿಗಿ ಆದ್ರೆ ಅವನೇ ಬರ್ತಾನೆ ಕಾಲು ಕಟ್ಕೊಂಡು ಆಗ ಸರಿಯಾಗಿ ಉಗಿದು ಉಪ್ಪು ಹಾಕ್ಬಿಟ್ಟು ಕಳ್ಸೋಕ್ಕಾಯ್ತದೆ ಫೋನ್ ಮಾಡಿ ಹೇಳಿ ನಿನ್ನ ಮಗನಿಗೆ ಮಾಡ್ತಾನೆ ಅವನೇ ಏನೇನಗಳಿಗೆ ಅಲ್ಲ ಕಣವ ಈ ಬಡ್ಡೆ ನನಗೆ ನಾವು ಕೇಳಿ ಬಂದಿರೋದು ನಾನೇನು ಮಾತಾಡಿದೆ ನಾನೇನು ಮಾತಾಡಿದೆ ಅವನೇ ಎತ್ತದ ಸರಿ ಬನ್ನಿ ಹಿಂಗೆ ಪಾರ್ಟಿ ಮಾಡ್ಕೊಂಡಿವಿ ಅಂತ ಅಂದೆ ನಾನು ಇವನು ಈ ಥರ ಬುದ್ಧಿ ಕಲ್ತ್ಕೊಂಡ್ರೆ ಹೆಂಗೆ ಮಾಡೋದು ಹಿಂಗಾದ್ರೆ ಏನು ಮನ್ಸು ಕೂಲ ಅಲ್ವಾ ಅಯ್ಯೋ ಶಿವರೇಖತ್ ಹೋಗತ್ತಾಗೆ ಪ್ರಪಂಚದ ಮೇಲೆ ಮಾತಾಡೋದೇ ದೊಡ್ಡ ತಪ್ಪು ನಂಗೆ ಆಡಿದ್ರೆ ಹೆಂಗಪ್ಪ ಹಿಂಗೆ ಯಾಕಂದ್ರೆ ನಾವು ತಿಥಿ ಮಾಡ ಬರೀ ಇಲ್ದೋದ್ನೇ ಬ್ಯಾಡ್ದೋದ್ನೇ ಹುಡ್ಕೋದು ಹೋಗೋ ಬಡ್ಡೆ ಇದ್ರೆ ಕೈ ಕಾಲು ತೆಗೆದ್ಬಿಡ್ತೀವಿ ಸತಿ ಹಂಗಾರೆ ಅಲ್ಲಿ ನಾನೇನೋ ಓಲಿ ಅಯ್ಯೋ ಬುಡತ್ತಾಗೆ ಅನ್ಕೊಂಡೆ ಎಲ್ಲನೂ ಸಹಿಸ್ಕೊಂಡು ಬಂದರೆ ಈ ಬಡ್ಡೆ ಇದೊಂದು ಬರೀ ಇದೇ ಆಗೋಯ್ತಲ್ಲ ಉದ್ದಿಕ್ಕೂ ಈ ಬಡ್ಡೆ ಇದೊಂದು ಒಂದು ಸೂಪರ್ ಬಡ್ಡೆ ಇದ್ದೇನೆ ಹೋಗು ಬರಲಿ ಅಯ್ಯಪ್ಪ ಉಗ್ದು ಉಪ್ಪು ಹಾಕ್ಬಿಟ್ಟು ಹೆಂಗೆ ಕಳಿಸ್ಬೇಕು ಅಂತ ಗೊತ್ತು ನನಗೆ ನೀನು ಮಾತ್ರ ಹೋಗ್ಬೇಡ ಸತಾಯಿಸಿ ಸೋಸಿ ದಿವಸ ಅವ್ನು ಕರ್ದಂಗೆ ನೀನು ಹೋಗಿ ಅದೇ ಒಂದು ಇದಾಗ್ಬಿಟ್ಟದೆ ಪಾಠ ಆಗ್ಬಿಟ್ಟವನೆ ಅದಕ್ಕೆ ಆಡ್ತಾನೆ ಹೋಗ್ಬೇಡ ನೀನು ಅವ್ರು ಕರೆದ್ರು ಹೋಗ್ಬೇಡ ನೀನು ನಾನು ಮಾತು ಕೇಳು ನೀನು ಯಾವ ಮಕ್ಕ ಓದ್ಕೊಬಂದ ನಿನಗೆ ಗಂಟವ ಮಕ್ಕ ತೊರಕಲ್ದ ಅವನಿಗೆ ಯಾವ ಮಕ್ಕ ಓದ್ಕೊಬಂದಾನೆ ಹೇಳಿ ಒಳ್ಳೆ ಮಾಲಗ್ರು ಬಂದ ನಂಗೆ ಆಡ್ತಾನಲ್ಲ ಹಾರ್ಕೆ ಮೂರ್ಕೆ ಎಂತ ಈಗ ಹಿಡ್ಕೊಬಿಟ್ಟಿದ ಕಡೆ ಯಾವ್ದಾದ್ರು ದೇವಸ್ಥಾನ ಕರ್ಕೊಂಡು ದಯ್ಯ ಬಿಟ್ಟು ಕರ್ಕೊಬರ್ಬೇಕು ಲೋಪ ನನ್ನ ಮಗನ ಥೂ ಎಂತ ತೊಡಗಲ ಕಡೆ ಎಲ್ಲಿಂದ ಕಡೆ ತುಡಿಕೊಬಿಟ್ಟ ಲೋಪ ನನ್ನ ಮಗ ಅಲ್ಲ ಇಷ್ಟು ವರ್ಷ ಆಗೋದು ಮದುವೆಗೆ ನಾನು ಎತ್ತಿ ಏನು ಎಂತೋರೋದು ಗೊತ್ತಿಲ್ವಾ ಏನು ಇವನೇ ಸರಿ ಅವನು ಬಾಯ್ ಮುನ್ನಾಕ ಹೋಗು ಎದ್ದು ಕೈ ತೊಳ್ಕೊಂಡು ಊಟ ಗೀಟ ಮಾಡಾಗೋರತ್ನ ತಲೆಗೆಡ್ಸ್ಕೊಬೇಡ ಬರ್ದರು ಹೋಯ್ತಾನಂತೆ ಅದಕ್ಕೆ ತಲೆಗೆಡ್ಸ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.